ನಾನು ಗಂಡಸು ಅಂತ ಪ್ರೂವ್ ಮಾಡ್ತೀನಿ. ಗಂಡಸು ಅಂತ ಪ್ರೂವ್ ಮಾಡಕ್ಕೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ಬೇಕಾಗಿಲ್ಲ. ನಾನ್ ದುಡ್ದಿದ್ದ ದುಡ್ಡಲ್ಲಿ ಬದುಕೋದನ್ನ ಬಿಟ್ಟು ನೀ ದುಡ್ದಿದ್ದ ದುಡ್ಡಲ್ಲಿ ಬದುಕೋದನ್ನ ಕಲೀರಿ. ಅದ್ ನೀವ್ ಹೇಳ್ದಂಗೆ ಕೇಳ್ತೀನಿ. ನನಗ್ ನಿನ್ನ ಉಪದೇಶ ಬೇಕಾಗಿಲ್ಲ. ನಾಳೆಯಿಂದ ನೀನ್ ದುಡಿಯೋ ದುಡ್ಡನ್ನೆಲ್ಲ ನನಗ್ ತಂದು ಕೊಡ್ಬೇಕು. ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಲಗಿರೋ ಸಿಂಹನ ಕೆಣಕ್ತಾ ಇದ್ಯಾ? ಬೇಡ ಬೇಡ. ಏನ್ ಮಾಡ್ತೀರಾ? ಏನು ಹೊಟ್ಕೊಂಡಿರೋ ಗಂಡನ ಹೆಸರು ಹಿಡಿದು ಕರಿತೇನೆ. ಎಲ್ಲಿ ನಿನ್ನ ಡ್ರೀಮ್ ಬಾಯ್ ಬರ್ಲಿಲ್ಲ? ಓ, ಇನ್ನೂ ಹಿಂಸೆ ಕೊಟ್ರೆ ಬರ್ತಾನ? ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಯಾರು ನೀನು? ನೀನ್ ಬರ್ತಿದ್ದಂಗೆ ನಾನು ಎದುರ್ಕೊಂಡ್ಬಿಡ್ಬೇಕಾ? ನನ್ನನ್ನು ಹೇಳಿಲ್ವಾ, ನಾನು ಎದುರ್ಸೋನಲ್ಲ, ಎಗರ್ಸಿ ಎದೆಗೆ ಒದೆಯೋನು. ಯಾರೋ ನೀನು? ಧೈರ್ಯ ಇದ್ರೆ ಮುಖ ತೋರ್ಸಿ ಮಾತಾಡೋ. ಒಳ್ಳೆ ಹೇಳಿ ತರ ಮುಖ ಮುಚ್ಕೊಂಡು ಮಾತಾಡ್ತಾ ಇದೀಯಾ? ನನ್ನ ಪವರ್ ತೋರ್ಸೋದಕ್ಕೆ ಮುಖ ಯಾಕೋ ತೋರಿಸ್ಬೇಕು? ತಪ್ಪಾಯ್ತು, ಬಿಟ್ಬಿಡೋಣ. ಅಮ್ಮದು ನೀನಾದ್ರೂ ಸ್ವಲ್ಪ ಹೇಳಮ್ಮ, ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ಯಾರ್ ಬರ್ತಾನೋ ಬರ್ಲಿ ಅಂತ ಬೇಜಾನ್ ಬಿಲ್ಡಪ್ ಕೊಡ್ತಿದ್ರಿ, ಈಗ ಅವ್ರ ಹತ್ರನೇ ಸಾರಿ ಕೇಳ್ಸಿದ್ರ? ಇದೊಂದ್ಸಲ ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಒಂದು ಹೆಣ್ಣು ಕೇಳ್ಕೊಂಡಾಗ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರಿಗೋಸ್ಕರ ನಾನು ಬಿಡ್ತಾ ಇದ್ದೀನಿ, ಬದುಕೋ. ಥ್ಯಾಂಕ್ ಯು. ಇಟ್ಸ್ ಮೈ ಡ್ಯೂಟಿ. ನನಗೆ ನಿನ್ನ ಗುಣ ತುಂಬ ಇಷ್ಟ ಆಯಿತು. ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಗಂಡನ ಜೊತೆ ಬದುಕೋದ್ಕಿಂತ ಒಂದು ಹೆಣ್ಣಿನ ಕಷ್ಟಕ್ಕೆ ಸ್ಪಂದಿಸೋ ನಿನ್ನ ಜೊತೆ ಬದುಕಬೇಕು ಅನ್ನಿಸ್ತಿದೆ. ನಿಮ್ಮ ಮಾತಿನ ಅರ್ಥ? ಐ ಮೀನ್ ಐ ಲವ್ ಯು. ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಮುಖ ನೋಡಿಲ್ಲ. ಒಂದು ವೇಳೆ ನಿಮ್ಮ ಲವ್ನ ಒಪ್ಕೊಂಡು ನನ್ನ ಮುಖ ವಿಕಾರವಾಗಿದ್ದರೆ? ನೀವು ಹೇಗೆ ಇರಿ, ನಾನು ನಿಮ್ಮ ಮುಖ ನೋಡಿ ಪ್ರೀತಿಸಿಲ್ಲ, ನಿಮ್ಮ ಗುಣ ನೋಡಿ ಪ್ರೀತಿಸಿದ್ದೀನಿ. ನೀವೆಷ್ಟೇ ವಿಕಾರವಾಗಿದ್ದರೂ ಐ ಸ್ಟಿಲ್ ಲವ್ ಯು. ಓಕೆ, ನೋ ಪ್ರಾಬ್ಲಮ್. ಇದೇ ಮಾತನ್ನು ನನ್ನ ಮುಖ ನೋಡ್ಕೊಂಡು ಒಂದ್ಸರಿ ಹೇಳ್ತೀರಾ? ಶ್ಯೂರ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್